ಈ ಹೊಸ ವರ್ಷ ದರ್ಶನ್ ಮತ್ತು ಪವಿತ್ರ ಗೌಡ ಪಾಲಿಗೆ ಕಹಿ ನೆನಪುಗಳನ್ನು ಮರೆಸುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಕೆಲವೊಂದು ಒಳ್ಳೆಯ ನೆನಪುಗಳನ್ನು ಮಾತ್ರ ನೀಡ್ತಾನೇ ಇದೆ. ಅದರಲ್ಲೂ ಪವಿತ್ರ ಗೌಡ ಸಲ್ಲಿಸಿದಂತಹ ಒಂದು ಬೇಡಿಕೆಗೆ ಕೋರ್ಟ್ ಈಗ ತಥಾಸ್ತು ಅಂದುಬಿಟ್ಟಿದೆ. ದರ್ಶನ್ ಮುಂದಿನ ನಡೆಯ ಬಗ್ಗೆ ಕುತೂಹಲ ಕೂಡ ಜಾಸ್ತಿಯಾಗಿದೆ. ಅಷ್ಟಕ್ಕೂ ಪವಿತ್ರ ಗೌಡ ಪಾಲಿಗೆ ಆ ಗುಡ್ ನ್ಯೂಸ್ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದು ಇಲ್ಲದಂತೆ ಪವಿತ್ರ ಗೌಡ ಸದ್ಯ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ತಾವಾಯಿತು ತಮ್ಮ ಲೈಫ್ ಆಯಿತು ಅನ್ನೋದನ್ನು ಬಿಟ್ಟು ಯಾವಾಗ ತಮ್ಮ ಹಾಗೂ ದರ್ಶನ್ ಸಂಬಂಧವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜಗಜ್ಜಾಹಿರ ಮಾಡಿದರೂ ಅಲ್ಲಿನಿಂದಲೇ ಕೆಟ್ಟ ಸಮಯ ಬೆನ್ನಿಗೆ ಅಂಟುಕೊಂಡಿತ್ತು. ಇನ್ನು ಮುಂದೆ ಆಗಿದ್ದೆಲ್ಲ ಕೂಡ ಅಚಾತುರ್ಯವೇ. ಕಳೆದ ವರ್ಷ ಹೊಸ ವರ್ಷದ ಸಂಭ್ರಮದಲ್ಲಿ ಕುಂಭಮೇಳಕ್ಕೆ ಹೋಗಿ ಗಂಗೆಯಲ್ಲಿ ಮಿಂದು ಪಾಪಕರ್ಮಗಳನ್ನು ಕಳೆದುಕೊಂಡು ಬಂದಿದ್ದಂತಹ ಪವಿತ್ರ ಗೌಡ ಈ ವರ್ಷ ಮತ್ತೆ ಕತ್ತಲ ಕೋಣೆಯಲ್ಲಿ ಕಾಲ ಕಳೀತಾ ಇದ್ದಾರೆ. ಹೊರ ಬರ್ತಾರೋ ಇಲ್ವೋ ಅನ್ನುವಂತಹ ಗೊಂದಲಗಳಲ್ಲಿಯೇ ದಿನಗಳನ್ನು ಕಳೀತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಟ್ರಯಲ್ ಆರಂಭವಾಗಿದ್ದು ಏನಾಗುತ್ತೋ ಏನೋ ಅನ್ನುವಂತಹ ಭಯದಲ್ಲಿಯೇ ದಿನಗಳನ್ನು ದುಡಿಸ್ತಾ ಇದ್ದಾರೆ ಪವಿತ್ರ ಗೌಡ. ಅತ್ತ ದರ್ಶನ್ ಈ ಸಲ ಪರಪ್ಪನ ಅಗ್ರಹಾರದಲ್ಲಿ ರಾಯಲ್ ಲೈಫ್ ಸ್ಟೈಲನ್ನು ನೋಡದೆ ಆರಂಭದ ದಿನಗಳಲ್ಲಿಯೇ ಹಾಸಿಗೆಗಾಗಿ ದಿಂಬಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗುವಂತಾಗಿತ್ತು. ಇನ್ನು ಆಗಾಗ ದರ್ಶನ್ ನೋಡೋದಕ್ಕಂತ ವಿಜಯಲಕ್ಷ್ಮಿ ಸರದಿ ಸಾಲಿನಲ್ಲಿ ನಿಂತು VIP ಅನ್ನೋದನ್ನು ಕೂಡ ಪಕ್ಕಕ್ಕಿಟ್ಟು ಸಾಮಾನ್ಯರಂತೆ ಹೋಗಿ ಭೇಟಿಯಾಗಿ ಬರ್ತಿದ್ರು. ಮನೆ ಊಟವಂತೂ ದರ್ಶನ್ರ ಪಾಲಿಗೆ ಇಲ್ಲವೇ ಇಲ್ಲದಂತಾಗಿತ್ತು. ಆದರೆ ಇದೀಗ ದರ್ಶನ್ರ ಆಸೆ ಈಡೇರುತ್ತಾ ಅನ್ನುವಂತಹ ಪ್ರಶ್ನೆ ದೊಡ್ಡ ಪ್ರಮಾಣದಲ್ಲಿ ಮೂಡ್ತಾ ಇದೆ. ಇದಕ್ಕೆ ಕಾರಣ ಪವಿತ್ರ ಗೌಡ. ಹೌದು, ಇಂದಿನಿಂದ ಬಹುತೇಕ ಪವಿತ್ರ ಗೌಡ ಮನೆಗೆ ಊಟ ಸಿಗುವಂತಹ ಸಾಧ್ಯತೆ ಇದೆ. ಮನೆ ಊಟಕ್ಕಾಗಿ ಕೋರ್ಟ್ ಮೆಟ್ಲೇರಿದಂತಹ ಪವಿತ್ರ ಗೌಡಗೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನುವಂಥದ್ದು ಸಿಕ್ಕಿದೆ. ಕೋರ್ಟ್ ಕೂಡ ಮನೆ ಊಟಕ್ಕೆ ಆದೇಶ ನೀಡಿದ್ದು ವಿಪರ್ಯಾಸ ಅಂದರೆ ಆದೇಶದ ಪ್ರತಿ ತಲುಪಿದ್ರೂ ಕೂಡ ಇನ್ನೂ ಪವಿತ್ರ ಗೌಡಗೆ ಮನೆ ಊಟ ಸಿಗ್ತಾ ಇಲ್ಲ ಅನ್ನೋದು. ಆದೇಶದ ಪ್ರತಿ ತಲುಪಿದ ಬಳಿಕ ಜೈಲಿನಲ್ಲಿ ಕೆಲ ಪ್ರಕ್ರಿಯೆಗಳು ಮುಗಿಸಲೇಬೇಕಾಗುತ್ತೆ. ಆ ಪ್ರಕ್ರಿಯೆಗಳು ಮುಗಿದ ಮೇಲಷ್ಟೇ ಮನೆ ಊಟ ಸಿಗೋದು ಖಾತ್ರಿ. ಯಾರು ಮನೆ ಊಟ ತರ್ತಾರೆ, ಯಾವಾಗ ತರ್ತಾರೆ, ಅವರಿಗೆ ಆರೋಪಿಯ ಸಂಬಂಧವೇನು ಅನ್ನುವಂತಹ ಹೀಗೆ ಕೆಲ ಮಾಹಿತಿಗಳನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ಜೈಲಧಿಕಾರಿಗಳಿಗೆ ಆ ಮಾಹಿತಿಗಳನ್ನು ಇವರೆಲ್ಲರೂ ಕೂಡ ಕೊಡಬೇಕಾಗುತ್ತೆ. ಇದರೆಲ್ಲದರ ಬಳಿಕ ಪವಿತ್ರ ಗೌಡಗೆ ಮನೆ ಊಟ ಅನ್ನುವಂಥದ್ದು ಸಿಗಲಿದೆ. ಕೋರ್ಟಿಂದ ಕೂಡ ಊಟದ ಕೂಡ ಮನೆ ಊಟ ಕೊಡ್ಬೋದು ಅಂತ ಆರ್ಡರ್ ಮಾಡಿದ್ದಾರೆ. ಈಗ ಆರ್ಡರ್ ಕೂಡ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಜೈಲ್ ಅಥಾರಿಟಿ ಅವರು ಒಂದಷ್ಟು ಲೆಟರ್ಸ್ ಎಲ್ಲ ಫಾರ್ಮಾಲಿಟೀಸ್ ಕೇಳಿದ್ರು. ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದು ಊಟ ಕೊಡ್ತಾರೆ, ಯಾರು ಬಂದು ಅವ್ರ ಊಟ ತಂದು ಕೊಡ್ತಾರೆ, ಅವರೇ ರೆಸ್ಪಾನ್ಸಿಬಲ್ ಅನ್ನೋ ರೀತಿಯಲ್ಲಿ ಅಂದ್ರೆ ಒಂದು ಫಾರ್ಮಾಲಿಟೀಸ್ ಒಂದು ಲೆಟರ್ ಕೇಳ್ತಾರೆ. ಸೊ ಆ ಲೆಟರ್ನ ಕೂಡ ಇವತ್ತು ಕೊಟ್ಟಿದ್ವಿ. ಮೇ ಬಿ ಇವತ್ತು ಅಥವಾ ನಾಳೆ ಅವ್ರಿಗೆ ಊಟನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮನೆ ಊಟಕ್ಕೆ ಅಲೋ ಮಾಡ್ತೀವಿ ಅಂತ. ಕೇವಲ ಪವಿತ್ರ ಗೌಡಳಿಗೆ ಮಾತ್ರವಲ್ಲ, ಲಕ್ಷ್ಮಣ್, ನಾಗರಾಜ್ ಹಾಗೂ ಉಳಿದವರಿಗೂ ಕೂಡ ಮನೆ ಊಟ ಸಿಗಲಿದೆ ಅನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ಆದರೆ ದರ್ಶನ್ ವಿಚಾರದಲ್ಲಿ ಯಾಕೆ ಇದು ಆಗಿಲ್ಲ ಅನ್ನುವಂತಹ ಗೊಂದಲ ಈಗ ಪ್ರಶ್ನೆ ಮಾಡಿದೆ. ಸದ್ಯದ ಪರಿಸ್ಥಿತಿ ನೋಡಿದರೆ ಮುಂದಿನ ದಿನಗಳಲ್ಲಿ ದರ್ಶನ್ ಕೂಡ ಮನೆ ಊಟಕ್ಕೆ ಅರ್ಜಿಯನ್ನ ಹಾಕ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ವರ್ಷದ ಆರಂಭದಲ್ಲಿಯೇ ಪವಿತ್ರ ಗೌಡಳಿಗೆ ಸಿಹಿ ಸುದ್ದಿಯನ್ನ ಕೋರ್ಟ್ ನೀಡಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಬೇಲ್ ಅರ್ಜಿ ಸಲ್ಲಿಸಿ ಹೊರಬರುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಗ್ರಾಸವಾಗ್ತಾ ಇದೆ. ಅದರಂತೆ ದರ್ಶನ್ಗೂ ಕೂಡ ಕೋರ್ಟ್ ಸಿಹಿ ಸುದ್ದಿ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.